ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. 3 ಲಕ್ಷ ಡೆಪಾಸಿಟ್ ಇಟ್ಕೊಂಡು ಕತ್ತೆಗಳನ್ನು ಕೊಟ್ಟು ಹಾಲು ಖರೀದಿಸ್ತಾ ಇದ್ದ ಸಂಸ್ಥೆ. ಚೆನ್ನೈ ಮಿಲ್ಕ್ ಕಂಪನಿ ಕಚೇರಿ ತಾತ್ಕಾಲಿಕ ಬಂದ್ ಮಾಡಿಸಿದ ಅಧಿಕಾರಿಗಳು. ಟ್ರೇಡಿಂಗ್ ಕಂಪನಿ ಲೈಸೆನ್ಸ್ ಪಡೆಯದೆ ಕಂಪನಿ ನಡೆಸಿದ್ದಕ್ಕೆ ಬಂದ್. ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ 3 ವಾರಗಳಲ್ಲಿ ಆಕ್ಷೇಪಣೆ ಸಲ್ಲಿಸುವಂತೆ ಡಿಕೆ ಶಿವಕುಮಾರ್ಗೆ ಸುಪ್ರೀಂ ನೋಟಿಸ್. ಆಕ್ಷೇಪಣೆಗೆ ಉತ್ತರಿಸಲು ಯತ್ನಾಳ್ಗೂ 1 ವಾರ ಅವಕಾಶ. 4 ವಾರಗಳಿಗೆ ವಿಚಾರಣೆ ಮುಂದೂಡಿದ ಕೋರ್ಟ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಶಾಸಕ ಮುನಿರತ್ನ ಹಾಜರು. ವಕೀಲರಿಂದ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ. ಕೆಲವೇ ಕ್ಷಣದಲ್ಲಿ ಆರಂಭ ಆಗಲಿದೆ ಅರ್ಜಿಯ ವಿಚಾರಣೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ. ದರ್ಶನ್ ಸೇರಿ ಎಲ್ಲ 17 ಆರೋಪಿಗಳಿಗೂ ಜುಡಿಷಿಯಲ್ ಕಸ್ಟಡಿ ವಿಸ್ತರಣೆ. ಸೆಪ್ಟೆಂಬರ್ 30ರವರೆಗೆ ವಿಸ್ತರಿಸಿ 24ನೇ ಎಸಿಎಂಎಂ ಕೋರ್ಟ್ ಆದೇಶ. ಇವತ್ತು ಸಂಜೆ ಸಿಎಂ ಸ್ಥಾನಕ್ಕೆ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ. ನೂತನ ಮುಖ್ಯಮಂತ್ರಿಯಾಗಿ ಆತಿಶಿ ಮಲೇನಾ ಆಯ್ಕೆ. ಹಾಲಿ ಸಂಪುಟದಲ್ಲಿ ಶಿಕ್ಷಣ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ್ದ ಆತಿಶಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.